ಗೈಸ್, ನೀವು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಯಾವತ್ತಾದರೂ ಇಷ್ಟವಾಗದ ರೀಲ್ಸನ್ನು ಡಿಲೀಟ್ ಮಾಡಿಲ್ವಾ ಅಂತ ನೀವು ಚಿಕ್ಕದಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ತಿಳಿಸಿ. ಯಾಕಪ್ಪ ಅನ್ಬೇಕಾದ್ರೆ ತುಂಬ ಜನ ನಮ್ಮೊಂದು ಇನ್ಸ್ಟಾಗ್ರಾಮ್ ಯೂಸರ್ಸ್ ಅವರಿಗೆ ಸರಿಯಾಗಿ ಅವರೊಂದು ರೀಲ್ಸ್ಗೆ ರೀಚ್ ಸಿಗಲಿಲ್ಲ, ಲೈಕ್ಸ್ ಬರಲಿಲ್ಲ ಅಂದರೆ ಏನು ಮಾಡ್ತಾರೆ, ಸಡನ್ನಾಗಿ ಅವರೊಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಇರುವಂಥ ರೀಲ್ಸನ್ನು ಡಿಲೀಟ್ ಮಾಡಿಬಿಡ್ತಾರೆ. ಆದರೆ ಬಟ್ ಆ ಡಿಲೀಟ್ ಮಾಡೋ ಕಾರಣದಿಂದ ಅವ್ರದ್ದು ಇನ್ಸ್ಟಾಗ್ರಾಮ್ ಐ ಡಿ ಏನು ರೀಚ್ ಇದಲ್ಲ ಅದು ಡೌನ್ ಆಗ್ತಾ ಬರ್ತಾ ಇದೆ. ಅದಕ್ಕೋಸ್ಕರ ತುಂಬ ಜನ ಕೇಳ್ತಿದ್ರೆ, ಬ್ರದರ್ ನಾವು ನಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ರೀಲ್ಸ್ ಅಂದರೆ ನಮ್ಮೊಂದು ಇನ್ಸ್ಟಾಗ್ರಾಮ್ ರೀಲ್ಸನ್ನು ಡಿಲೀಟ್ ಮಾಡಿದೆ, ಅದರಿಂದ ನಮಗೆಲ್ಲ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ನಮ್ಮ ಅಕೌಂಟ್ ರೀಚ್ ಡೌನ್ ಆಗುತ್ತಾ, ಅದ್ರ ಜೊತೆ ನಾವು ಏನಾದರೂ ನಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿರುತ್ತೆ, ಏನಾದರೂ ಸ್ವಲ್ಪ ಮಿಸ್ಟೇಕ್ ಆಗೋ ಕಾರಣಕ್ಕೋಸ್ಕರ ನಾವು ಡಿಲೀಟ್ ಮಾಡಬೇಕು. ಕಾರಣ ಬರುತ್ತೆ, ಅಂದರೆ ಸಿಚುವೇಶನ್ ಬರುತ್ತೆ, ಅದು ಟೈಮ್ ಅಂದರೆ ಟೈಮ್ ಬರುತ್ತೆ. ಆದರೆ ಬಟ್ ಅವಾಗ ನಾವು ಡಿಲೀಟ್ ಮಾಡಿದ್ರೆ ನಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟು ಪೋಸ್ಟ್ ಆಗಿರ್ಬೋದು, ರೀಲ್ಸ್ ಆಗಿರ್ಬೋದು, ಏನಾದರೂ ಅದರಿಂದ ರೀಚ್ ಕಡಿಮೆ ಆಗುತ್ತಾ ಏನು ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರ್ಗೆ ಸಂಪೂರ್ಣ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನೊಂದು ಜಸ್ಟ್ ನನಗೆ ಈ ಒಂದು ಟಾಪಿಕ್ ಬಗ್ಗೆ ನಾನು ನಿಮಗೆ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಇವತ್ತೊಂದು ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಇನ್ನೂ ನನ್ನೊಂದು ಚಾನಲ್ ಯಾರು ಲಾಸ್ ಮಾಡ್ತಾರೆ, ಪ್ಲೀಸ್ ಗರ್ಲ್ಸ್ ವೈಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಪ್ ಬಟನ್ ಟನ್ನದು ಕ್ಲಿಕ್ ಮಾಡಿ. ಅದ್ರ ಜೊತೆಗೆ ಫೇಸ್ಬುಕ್ಕಲ್ಲಿ ಕೂಡ ನನ್ನೊಂದು ವಿಡಿಯೋ ನೋಡ್ತಾರೆ, ಜಸ್ಟ್ ಏನೋ ಫೇಸ್ಬುಕ್ಕಲ್ಲಿ ಕೂಡ ಒಂದು ಫಾಲೋ ಮಾಡ್ಕೊಳ್ಳಿ ಅಂತ ಕೇಳ್ಕೊಂಡು ಸ್ಟಾರ್ಟ್ ಬನ್ನಿ. ಮೊದಲೇ ಉಂಟು ನಮ್ಮ ಒಂದು ಇನ್ಸ್ಟಾಗ್ರಾಮ್ ಯೂಸರ್ಸ್ ಪ್ರತಿಯೊಬ್ಬರು ಕೂಡ ಏನು ಮಾಡ್ತಾರೆ, ಅವರು ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಸಡನ್ ಏನಾಗುತ್ತೆ, ರೀಲ್ಸ್ ಅನ್ನೋದು ವ್ಯೂಸ್ ಒಂದು ವಿಡಿಯೋ ಬರುತ್ತೆ, ಸೆಕೆಂಡ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ಆ ಒಂದು ವಿಡಿಯೋಗೆ ರೀಲ್ಸ್ ಬರಲ್ಲ, ಅಂದರೆ ವ್ಯೂಸ್ ಅಂದರೆ ಆ ಒಂದು ವಿಡಿಯೋಗೆ ಜಾಸ್ತಿ ರೀಚ್ ಸಿಗಲ್ಲ, ವ್ಯೂಸ್ ಬರಲ್ಲ, ಲೈಕ್ ಜಾಸ್ತಿ ಬರಲ್ಲ. ಆ ಒಂದು ಕಾರಣಕ್ಕೋಸ್ಕರ ಏನು ಮಾಡ್ತಾರೆ, ಅವರೊಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಇರುವಂಥ ಆ ಒಂದು ರೀಲ್ಸ್ನನ್ನು ಡಿಲೀಟ್ ಮಾಡ್ತಾರೆ. ಆದರೆ ಬಟ್ ಆ ಡಿಲೀಟ್ ಮಾಡೋ ಕಾರಣದಿಂದ ಮತ್ತೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾರೆ, ಏನಂತ ಅಪ್ಲೋಡ್ ಮಾಡ್ತಾರೆ, ಸರಿಯಾಗಿ ವ್ಯೂಸ್ ಬರುತ್ತೆ ಅಂತ ಅಪ್ಲೋಡ್ ಮಾಡ್ತಾರೆ. ಆದರೆ ಬಟ್ ನಾನು ನಿಮಗೆ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಅಪ್ಲೋಡ್ ಮಾಡಿದಂಥ ರೀಲ್ಸ್ ಆಗಿರ್ಬೋದು, ಪೋಸ್ಟ್ ಆಗಿರ್ಬೋದು, ಅಪ್ಲೋಡ್ ಮಾಡಿದ್ದು ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡೋಕೆ ಹೋಗ್ಬೇಡಿ. ಡಿಲೀಟ್ ಮಾಡೋದ್ರೆ ಏನಾಗುತ್ತೆ ಅನ್ನೋಕೆ, ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ರೀಚ್ ಅನ್ನೋದು ಡೌನ್ ಆಗುತ್ತೆ. ಅದು ಯಾವ ರೀತಿ ಅಂದರೆ ಬೇಕಾರೆ ನಿಮ್ದೇನು ಕೆಲಸ ಜಸ್ಟ್ ಏನಲ್ಲ, ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದು ಮಾತ್ರ ನಿಮ್ಮ ಕೆಲಸ, ನಿಮ್ಮ ಡ್ಯೂಟಿ. ಆದರೆ ಬಟ್ ಆ ವಿಡಿಯೋ ರೀಚ್ ಮಾಡಬೇಕು, ಇನ್ನೊಬ್ರಿಗೆ ತಲುಪಿಸ್ಬೇಕಂದ್ರೆ ಅದು ಇನ್ಸ್ಟಾಗ್ರಾಮ್ದವ್ರ ಕೆಲಸ. ಏನು ಮಾಡ್ತಾರೆ ಅವರು ಇನ್ಸ್ಟಾಗ್ರಾಮ್ದವರು, ನಿಮ್ಮ ವಿಡಿಯೋ ಅಪ್ಲೋಡ್ ಮಾಡಿದ ವಿಡಿಯೋನು ಒಂದು 10 ಜನಕ್ಕೆ 20 ಜನಕ್ಕೆ ಶೇರ್ ಮಾಡೋದು, ರೆಕಮೆಂಡ್ ಮಾಡೋದು, ಲೈಕ್ಸ್ ಕಮೆಂಟು ಈ ರೀತಿ ಆಗುತ್ತೆ. ಆದರೆ ಬಟ್ ನೀವು ಅದೇ ಒಂದು ವಿಡಿಯೋ ಡಿಲೀಟ್ ಮಾಡಿದ್ರೆ ಏನಾಗುತ್ತೆ, ಇನ್ಸ್ಟಾಗ್ರಾಮ್ದವ್ರು ಏನಂತ ತಿಳ್ಕೊತಾರೆ, ಈ ಒಬ್ಬ ವ್ಯಕ್ತಿಗೆ ಈ ಅಕೌಂಟಿಗೆ ಯಾವುದೇ ಕಾರಣಕ್ಕೂ ರೀಚ್ ಸಿಗಬಾರ್ದು ಅಂತ ಏನು ಮಾಡಿ ರೀಚ್ ಆಫ್ ಮಾಡ್ತಾರೆ. ಯಾಕಪ್ಪ ಅಂದ್ರೆ ಇವಾಗ ಇವರಿಗೆ ವ್ಯೂಸು, ಲೈಕ್ಸು, ಕಮೆಂಟು ಮೇಲೆ ಯಾವುದೇ ಕಾರಣಕ್ಕೂ ಇದನ್ನಿಲ್ಲ ಅವರಿಗೆ. ಆ ಒಂದು ಕಾರಣಕ್ಕೋಸ್ಕರ ಇವರೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಅಕೌಂಟ್ ಏನಿಲ್ಲ ಅದನ್ನು ನಾವು ರೀಚ್ ಅನ್ನೋದು ಕಡಿಮೆ ಮಾಡೋಣ, ಆಫ್ ಮಾಡೋಣ. ಅದು ಎಲ್ಲಿವರೆಗೆ ಆಫ್ ಇರುತ್ತೆ ಇರ್ಬೇಕಾದ್ರೆ ಮಿನಿಮಮ್ 4 ರಿಂದ 5 ಮಂತ್ವರೆಗೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ರೀಚ್ ಸಿಗಲ್ಲ. ನೀವು ಎಷ್ಟೇ ಒಳ್ಳೆ ವಿಡಿಯೋ ಅಪ್ಲೋಡ್ ಮಾಡಿ ಏನೇ ಮಾಡಿದರೂ ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ರೀಚ್ ಅನ್ನೋ ಸಿಗಲ್ಲ, ಜಾಸ್ತಿ ಫಾಲೋವರ್ಸ್ ಬರೋಲ್ಲ, ವ್ಯೂಸ್ ಬರಲ್ಲ. ಆರಾಮಾಗಿ ನೀವು ಎಷ್ಟೇ ವಿಡಿಯೋ ಕಷ್ಟಪಟ್ಟು ಅಪ್ಲೋಡ್ ಮಾಡಿದ್ರು ಕೂಡ ರೀಚ್ ಅನ್ನೋದು ಸಿಗಲ್ಲ. ಹಾಗಿದ್ರೆ ನಾವು ನಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದ್ರೆ, ಇನ್ಸ್ಟಾಗ್ರಾಮ್ ಅಕೌಂಟ್ ಒಂದು ಸ್ವಲ್ಪ ವಿಡಿಯೋ ರೀಚ್ ಅನ್ನೋದು ಅಂದರೆ ರೀಲ್ಸ್ ಅನ್ನೋದು ಸ್ವಲ್ಪ ಮಿಸ್ಟೇಕ್ ಆದರೆ ಅದನ್ನ ಯಾವ ರೀತಿ ನಾವು ಏನು ಆ್ಯಕ್ಚುಲಿ ನಾನು ನಿಮಗೆ ಮತ್ತೊಮ್ಮೆ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಇನ್ಸ್ಟಾಗ್ರಾಮ್ ರೀಲ್ಸ್ ಆಗಿರೋ ಫೋಟೋ ಆಗಿರ್ಬೋದು ಏನೇ ಅಪ್ಲೋಡ್ ಮಾಡೋದು ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡ್ಕೋಬೋದು. ಹಾಗಿದ್ರೆ ಏನು ಮಾಡೋದು, ತುಂಬ ಸಿಂಪಲು. ಏನೋ ಜಸ್ಟ್ ನೀವು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಯಾವುದಾರ ಒಂದು ರೀಲ್ಸ್, ಆ್ಯಕ್ಚುಲಿ ನೋಡಿ ಈಗ ರೀಲ್ಸ್ ನೀವು ಸರಿಯಾಗಿ ಆಗಿಲ್ಲ, ಅದು ಎಡಿಟಿಂಗ್ ಆಗಿರ್ಬೋದು, ಅದು ಆ ರೀಲ್ಸಲ್ಲಿ ಏನಾದರೂ ಒಂದು ಮಿಸ್ಟೇಕ್ ಇದೆಯಪ್ಪ ಅಂದರೆ ಅದನ್ನೇನು ಮಾಡಬೇಕು, ನೀವು ಜಸ್ಟ್ ನೀವು ಇನ್ಸ್ಟಾಗ್ರಾಮ್ ರೀಲ್ಸ್ದಿಂದ ಅದನ್ನು ಡಿಲೀಟ್ ಮಾಡಲ್ದೆ ನೀವೇನು ಮಾಡಬೇಕು, ಅದು ನೀವು ಪರ್ಸನಲಾಗಿ ಇಟ್ಕೊಳ್ಬೋದು. ಅಂದರೆ ಪರ್ಸನಲಾಗಿ ನೀವೇನು ಮಾಡಬೇಕು, ಅದನ್ನು ಆರಾಮಾಗಿ ನೀವು ಸೆಟ್ ಮಾಡ್ಕೊಳ್ಬೋದು, ಅಂದರೆ ಯಾರಿಗೆ ಕಾರಣದಂಗೆ ಮಾಡ್ಕೊಳ್ಬೋದು. ಅದು ಯಾವ ರೀತಿ ತುಂಬ ಸಿಂಪಲ್. ಏನೋ ಜಸ್ಟ್ ನೀವು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಅಕೌಂಟ್ ಓಪನ್ ಮಾಡಿದ ತಕ್ಷಣ ಆ ರೀಲ್ಸ್ ಯಾವೊಂದು ರೀಲ್ಸ್ ಇದೆ ಆ ರೀಲ್ಸ್ ಮೇಲೆ ಕ್ಲಿಕ್ ಮಾಡಿ. ಆ ರೀಲ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮ್ಯಾನೇಜ್ ಅಂತ ಬರ್ತಿದೆ ನೋಡಿ, ಜಸ್ಟ್ ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಿ. ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಲಾಸ್ಟಿಗೆ ಬಂದ್ಬಿಟ್ಟು ತೆಳಗಡೆ ಉಂಟು ಅರ್ಕೈವ್ ಅಂತ ಇರುತ್ತೆ ನೋಡಿ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಏನಿದೆಲ್ಲ ಆ ಒಂದು ರೀಲ್ಸು ಯಾರಿಗೆ ಕೂಡ ಸೇವ್ ಆಗಲ್ಲ, ಯಾರಿಗೂ ಕೂಡ ತೋರಿಸಲ್ಲ ಆ ಒಂದು ರೀಲ್ಸ್. ಅಲ್ಲಿ ನಿಮಗೆ ಎಲ್ಲ ಪ್ರತಿಯೊಂದು ವಿಡಿಯೋ ಕೂಡ ನೀವು ಏನಾದರೂ ಮಿಸ್ಟೇಕ್ ಆಗಿದ್ರೆ ಆ ರೀಲ್ಸ್ ಎಲ್ಲ ನೀವು ಸೇವ್ ಮಾಡ್ಕೊಳ್ಬೋದು ಅಲ್ಲಿ. ಅದರಿಂದ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ರೀಲ್ಸ್ ಕೂಡ ಡಿಲೀಟ್ ಆಗಲ್ಲ. ಮತ್ತು ನೀವು ಅರ್ಕೈವಲ್ಲಿ ಬೇಡಪ್ಪ ಅಂದರೆ ಏನು, ಜಸ್ಟ್ ಆ ಒಂದು ರೀಲ್ಸ್ ಮೇಲೆ ಕ್ಲಿಕ್ ಮಾಡಿ. ಅದ್ರ ಜೊತೆ ಆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಸೇವ್ ಯುವರ್ ಅಂತ ಇದೆ, ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಪಬ್ಲಿಕ್ಕಿಗೆ ಎಲ್ಲ ನಿಮ್ಮ ರೀಲ್ಸ್ ವಾಪಸ್ ನೀವು ತೋರಿಸ್ಬೋದು, ಅದು ಅರ್ಕೈವಿನಲ್ಲಿ ಬೇಡಪ್ಪ ಅಂತ ಹೇಳಿ. ಈ ರೀತಿ ನೀವು ಮಾಡ್ಕೊಂಡು ಮ್ಯಾನೇಜ್ಮೆಂಟ್ ಮಾಡ್ಬೋದು. ಆದರೆ ಬಟ್ ನೀವು ಏನಾದರೂ ಸ್ವಲ್ಪ ಮಿಸ್ಟೇಕ್ ಆದರೆ ನೀವು ಅರ್ಕೈವಲ್ಲಿ ನೀವು ಸೆಟ್ ಮಾಡ್ಕೊಳ್ಬೋದು. ಇಲ್ಲಪ್ಪ ಅಂದರೆ ಇನ್ಸ್ಟಾಗ್ರಾಮ್ ರೀಲ್ಸ್ ಯಾವುದೇ ಕಾರಣಕ್ಕೂ ವಿಡಿಯೋ ಡಿಲೀಟ್ ಮಾಡಕ್ಕೆ ಹೋಗ್ಬೇಡಿ, ಯಾವುದೇ ಒಂದು ಪ್ಲಾಟ್ಫಾರ್ಮ್ ಆಗಿರ್ಬೋದು. ಆ್ಯಕ್ಚುಲಿ ಬಟ್ ನಾನು ಕೂಡ ನನ್ನೊಂದು ಯೂಟ್ಯೂಬ್ನಲ್ಲಿ ಏನಾದರೂ ಸ್ವಲ್ಪ ಮಿಸ್ಟೇಕ್ ಆದರೆ, ಏನಾದರೂ ಸ್ವಲ್ಪ ವಿಡಿಯೋ ಇದನ್ನಾದರೆ ನನ್ನೊಂದು ಯೂಟ್ಯೂಬ್ಸ್ ವಿಡಿಯೋ ನಾನು ಪ್ರೈವೇಟಲ್ಲಿ ಇಡ್ತೀನಿ.
ಅಂದರೆ ಪ್ರೈವೇಟಲ್ಲಿ ಇಟ್ಟಿರ್ತಾನೆ, ಅದ್ರ ಬಿಟ್ಟು ನನ್ನೊಂದು ವಿಡಿಯೋ ಡಿಲೀಟ್ ಮಾಡಲ್ಲ. ಯಾಕಂದರೆ ಡಿಲೀಟ್ ಮಾಡಿದ್ರೆ ಆ ಒಂದು ವಿಡಿಯೋದಿಂದ ಮುಂದೆ ಬರೋ ವಿಡಿಯೋ ಪ್ರತಿಯೊಂದು ವಿಡಿಯೋ ಕೂಡ ರಿಚ್ ಕಡಿಮೆ ಆಗುತ್ತೆ, ಜಾಸ್ತಿ ವ್ಯೂಸ್ ಬರಲ್ಲ, ಜಾಸ್ತಿ ರಿಚ್ ಆಗಲ್ಲ ಅಂತೇಳಿ ಯಾವುದೇ ಕಾರಣಕ್ಕೂ ವಿಡಿಯೋ ಡಿಲೀಟ್ ಮಾಡಲ್ಲ. ಯಾವುದೊಂದು ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಅವ್ರು ಯಾವುದೇ ಒಂದು ಪ್ಲಾಟ್ಫಾರ್ಮ್ ಎಲ್ಲ ಸೇಮ್ ಪ್ಲಾಟ್ಫಾರ್ಮ್, ಯಾವುದೇ ಕಾರಣಕ್ಕೂ ವಿಡಿಯೋ ಡಿಲೀಟ್ ಮಾಡಂಗಿಲ್ಲ. ಇಷ್ಟು ನೋಡಿ ತುಂಬ ಸಿಂಪಲು. ಇನ್ನೊಂದು ಜಸ್ಟ್ ನಾನು ಈ ಒಂದು ವಿಡಿಯೋ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿ ಮೊದಲನೇ ಹೇಳ್ಬಿಡ್ತೀನಿ. ಏನಾದರೂ ನಿಮಗೆ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನಿಮ್ಮೊಂದು ರೀಲ್ಸ್ ಚೆನ್ನಾಗಿ ವ್ಯೂಸ್ ಬಂದಿಲ್ಲ, ಅದು ಬಂದಿಲ್ಲ, ಯಾವುದೇ ಕಾರಣ ಡಿಲೀಟ್ ಮಾಡೋಕೋಬೇಡಿ. ಅದ್ರ ಜೊತೆಗೆ ಏನಾದರೂ ನಿಮ್ಗೆ ಸ್ವಲ್ಪ ಮಿಸ್ಟೇಕ್ ಆದರೂ ಕೂಡ ಅದನ್ನು ಅರ್ಕವೇಲಿ ಹಾಕೋ, ಅದನ್ನು ಅಂದರೆ ಮ್ಯಾನೇಜ್ಮೆಂಟಲ್ಲಿ ಸೇವ್ ಯಾರಿಗೂ ಕಾಣಲ್ದಂಗೆ ನೀವು ಆ ಒಂದು ಈ ಸೆಟ್ಟಿಂಗಲ್ಲಿ ಆ ಸೆಟ್ಟಿಂಗಲ್ಲಿ ಹಾಕ್ಬೋದು, ಬೇಡಪ್ಪ ರಿಮೂವ್ ಕೂಡ ಮಾಡ್ಕೊಳ್ಬೋದು ಅಂತ ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸ್ ಮುಂಚೆ ಮತ್ತೊಮ್ಮೆ ಹೇಳ್ತೀನಿ, ಏನಾದರೂ ನೀವು ಡಿಲೀಟ್ ಮಾಡಿದರೆ, ಏನಾದರೂ ಸ್ವಲ್ಪ ಮಿಸ್ಟೇಕ್ ಆಗಿ ಡಿಲೀಟ್ ಮಾಡಿದರೆ ಏನಪ್ಪ ಇನ್ನೂ ತುಂಬ ಸಿಂಪಲು. ಪ್ರತಿದಿನ ನೀವು ವಿಡಿಯೋ ಅಪ್ಲೋಡ್ ಮಾಡಿ ಆಟೋಮೆಟಿಕ್ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ರಿಚ್ ಒಂದು 3 ಮಂತು ಒಂದು 4 ತಿಂಗಳ ನಂತರ ಆಟೋಮೆಟಿಕ್ ರಿಚ್ ಎಂಬುದು ಸಿಗುತ್ತೆ ಅಂತ ಇವತ್ತು ಮತ್ತು ಪ್ರತಿಯೊಬ್ಬರು ಕೂಡ ಜೀವನ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬಾಯ್.